ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ನಮ್ಮ ರಕ್ಷಕನು ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು, ಆನಂದವು, ಆರೋಗ್ಯವು ತಂದೆಯಾದ ದೇವರು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ ಎಂದು ದೇವರನ್ನು ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ನಾವು ಪ್ರಾರ್ಥನೆ ಹೇಗೆ ಮಾಡಿದ್ದೀವಾ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಅಂದರೆ ನಾವು ಪ್ರಾರ್ಥನೆ ಹೀಗೆ ಮಾಡಿದ್ದೀವಿ ಅಂದರೆ ಹೇಗೆ ಮಾಡಬೇಕು? ನಮ್ಮ ಪ್ರಾರ್ಥನೆ ಪ್ರಿಯರ ದೇವ್ರ ಮಕ್ಕಳಿರ ಹೇಗಿರುತ್ತೆ ಅಂತ ನೋಡುವಾಗ ಎಲ್ಲಾದರೂ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಪ್ರಾರ್ಥನೆ ಮಾಡುವಾಗ ಒಬ್ಬೊಬ್ಬರು ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಪ್ರಾರ್ಥನೆ ಖಂಡಿತವಾಗಿ ಮಾಡಲೇಬೇಕು. ನೀವು ಮೊಣಕಾಲಾಕಿ ಪ್ರಾರ್ಥನೆ ಮಾಡ್ತೀರಾ ಅಥವಾ ಕುಳಿತುಕೊಂಡು ಪ್ರಾರ್ಥನೆ ಮಾಡ್ತೀರಾ ಅಥವಾ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತೀರಾ ಅನ್ನುವಂಥದ್ದು ಅದು ನಿಮ್ಮ ಭಕ್ತಿಗೆ ಬಿಟ್ಟಿತ್ತು. ಓಕೆ, ಪ್ರಾರ್ಥನೆ ಖಂಡಿತವಾಗಿ ಮಾಡಲೇಬೇಕು. ಮಾಡುವಾಗ ಈ ಪ್ರಾರ್ಥನೆಯಲ್ಲಿ ಅಂದರೆ ದೇವರ ಬಳಿಯಲ್ಲಿ ನಾವು ಕೇಳ್ತೀವಲ್ವಾ, ದೇವರ ಬಳಿಯಲ್ಲಿ ನಾವು ಕೇಳುವಾಗ ಏನನ್ನು ಕೇಳ್ತಾ ಇದ್ದೀವಿ, ಏನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನವನ್ನು ನೋಡಿ ಪ್ರಿಯರೇ. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ಅಂದರೆ ದೇವರನ್ನು ಕೇಳಿಕೊಳ್ಳಲಿ. ನಾವು ಪ್ರಿಯರಾದ ದೇವರ ಮಕ್ಕಳಿರ ಕೇಳ್ತಾ ಇರ್ತೀವಿ. ಪ್ರತಿನಿತ್ಯ ಬೆಳಿಗ್ಗೆ ಪ್ರಾರ್ಥನೆ ಮಾಡಿದಾಗ ದೇವರನ್ನ ಕೇಳ್ತಾ ಇರ್ತೀವಿ, ಮಧ್ಯಾಹ್ನ ಪ್ರಾರ್ಥನೆ ಮಾಡುವಾಗ ದೇವರನ್ನ ಕೇಳ್ತಾ ಇರ್ತೀವಿ, ರಾತ್ರಿ ಪ್ರಾರ್ಥನೆ ಮಾಡುವಾಗ ದೇವರನ್ನ ಕೇಳ್ತಾ ಇರ್ತೀವಿ. ಅಂದರೆ ದೇವರನ್ನ ನಾವು ಕೇಳಬೇಕು. ಏನು ಕೇಳಬೇಕು ದೇವರನ್ನ? ಅಂದರೆ ಪ್ರಾರಂಭದಲ್ಲಿ ಕೇಳಿದ್ವಿ ಅಂದರೆ ಇರಲಿ, ಪ್ರಾರಂಭದಲ್ಲಿ ನಾವು ಕೇಳ್ತಾ ಇರ್ತೀವಿ, ಹೌದಲ್ವಾ? ಪ್ರಾರಂಭದಲ್ಲಿ ಅಂದರೆ ಯೇಸು ಕ್ರಿಸ್ತರನ್ನು ನಂಬಿಕೊಂಡು ಹೊಸದಾಗಿ ನಾವು ಚರ್ಚಿಗೆ ಸೇರಿರ್ತೀವಲ್ವ, ಹೊಸದಾಗಿ ನಾವು ಸಭೆಯಲ್ಲಿ ಸೇರಿದ್ದೀವಲ್ವ, ಹೊಸದಾಗಿ ಸಭೆಯಲ್ಲಿ ಸೇರಿದಾಗ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ನಮ್ಮ ಪ್ರಾರ್ಥನೆ ಏನಪ್ಪ ಅಂದರೆ ಒಟ್ಟಿನಲ್ಲಿ ನಡೀಲಿ. ಚಿಕ್ಕದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಾ, ದೊಡ್ಡದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಾ, ಉದ್ದಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಒಟ್ಟಿನಲ್ಲಿ ಪ್ರಾರ್ಥನೆ ಎನ್ನುವುದು ನಡೀಲಿ. ಯಾಕೆಂದರೆ ಎಳೆ ಮಕ್ಕಳು ಇರ್ತಾರಲ್ಲ, ಎಳೆ ಮಕ್ಕಳು ಅಂದರೆ ಚಿಕ್ಕದಾಗಿ ಬೆಳೀತಾ ಇರ್ತಾರೆ ನೋಡಿ ಪ್ರಿಯರೇ. ಆ ಎಳೆ ಮಕ್ಕಳು ಒಂದೊಂದೊಂದು ಮಾತು ಕಲಿತಾ ಇರ್ತಾರೆ, ತೊದಲು ಮಾತಾಡ್ತಾ ಇರ್ತಾರೆ, ಮಾತು ಬರಲ್ಲ ಆದರೂ ಕೂಡ ಕೂಗ್ತಾ ಇರ್ತಾರೆ. ಆಗ ತಂದೆ ತಾಯಿಗಳು ಅಲ್ಲಿ ಎಲ್ಲರೂ ಕೂಡ ಖುಷಿ ಪಡ್ತಾರೆ, ಬಹಳ ಖುಷಿ ಪಡುವಂಥದ್ದು. ಚಿಕ್ಕ ಮಕ್ಕಳು, ಇವಾಗ ನನ್ನ ಮೊಮ್ಮಗಳಿದ್ದಾಳೆ, ಮಾತು ಬರಲ್ಲ, ಇವಾಗ ಏನಂದ್ರೆ ತಾತ ಅಂತೇಳಿ ಕರಿತಾ ಇರ್ತಾಳೆ. ಕರಿವಾಗ ಎಷ್ಟು ಖುಷಿ ಆಗುತ್ತೆ, ಇನ್ನೊಂದು ಪದ ಬರಲ್ಲ. ಆ ಪದ ಅಂದರೆ ಆ ಹುಡುಗಿ ಮಾತಾಡುವಾಗ ಬಹಳ ಖುಷಿ. ಅದೇ ಪ್ರಕಾರ ಸಭೆಯಲ್ಲಿ ನಮ್ಗೆ ಹೆಂಗೆ ಬರುತ್ತೋ ಮೊಣಕಾಲಾಕಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಾರಂಭದಲ್ಲಿ ಹೊಸದಾಗಿ ಬಂದ ಮೇಲೆ ಬರ್ತಾ ಕಲಿಬೇಕಾ, ಹಾಗೆ ಇರಬೇಕಾ? ಇವಾಗ ನೋಡಿ, ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಇವಾಗ ನನ್ನ ಮೊಮ್ಮಗಳು ಬಂದು 1.5 ವರ್ಷ ಇದ್ದಂಥ ನನ್ನ ಮೊಮ್ಮಗಳು ಮಾತು ಬರಲ್ಲ, ಮಾತನಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ. ಒಂದು ಚಿಕ್ಕ ಮಾತು, ಮಮ್ಮಿ ಅಂತಾಳೆ, ಡ್ಯಾಡಿ ಅಂತಾಳೆ, ಅವ್ವ ಅಂತಾಳೆ, ಅಜ್ಜಿ ಅಂತಾಳೆ, ತಾತ ಅಂತಾಳೆ, ಒಂದೊಂದು ಮಾತನ್ನು ಕಲಿತಾ ಇದ್ದಾಳೆ. ಓಕೆ, ದೇವ್ರ ಸ್ತೋತ್ರವಾಗಲಿ. ಇವಾಗ ನಾವು ಹೊಸದಾಗಿ ದೇವರನ್ನು ತಿಳಿದುಕೊಂಡ ಮೇಲೆ ಹೊಸದಾಗಿ ನಾವು ಏನು ಮಾಡ್ತೀವಿ ಹೇಳಿ? ಪ್ರಾರ್ಥನೆ ಮಾಡೋದು ಕಲಿತಾ ಇದ್ದೀವಿ. ಪ್ರಾರ್ಥನೆ ಮಾಡೋದು ನಾವೆಲ್ಲರೂ ಕಲಿಬೇಕು. ಎಷ್ಟು ದಿನ? ಅದೇ ಇವಾಗ ನನ್ನ ಮೊಮ್ಮಗಳು 5 ವರ್ಷ ಆದಮೇಲೆ 5 ವರ್ಷ ವಯಸ್ಸಿಗೆ ಬಂದಿದ್ದಾಳೆ ಅಂತ ತಿಳ್ಕೊಳ್ಳಿ. 5 ವರ್ಷ, ಈ 5 ವರ್ಷ ವಯಸ್ಸಿಗೆ ಬಂದ ಮೇಲೆ ಅವಾಗಲೂ ಕೂಡ ಏನ್ರಿ, ಇವಾಗ 1.5 ವರ್ಷದಲ್ಲಿ ಇದ್ದಂಥ ಇದೇ ರೀತಿಯಲ್ಲಿ 5 ವರ್ಷಕ್ಕೆ ಬಂದ ಮೇಲೆ ಕೂಡ ಇದೇ ರೀತಿಯಲ್ಲಿ ಮಾತಾಡಿದ್ದಾಳಂದರೆ ನಾವು ಏನು ಅಂದ್ಕೊಳ್ತೀವಿ? ಏನು ಮಾತದು? ತಾತ, ಅಜ್ಜಿ, ಮಮ್ಮಿ, ಡ್ಯಾಡಿ. ಆಮೇಲೆ ಇನ್ನು ಬೇರೆ ಪದಗಳು ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. 5 ವರ್ಷ ಆದರೂ 10 ವರ್ಷ ಆದರೂ ಅಲ್ಲೇ ಇದ್ದಾಳಂತ ತಿಳ್ಕೊಳ್ಳಿ. ತಾತ, ಅಜ್ಜಿ, ಮಮ್ಮಿ, ಅಜ್ಜಿ, ಇಲ್ಲಾಂದರೆ ಮಮ್ಮಿ, ಡ್ಯಾಡಿ, ಆಮೇಲೆ ಅಣ್ಣ, ಇಷ್ಟು ಮಾತ್ರ ಕಲ್ತಿದ್ದಾಳೆ, ಬೇರೆ ಏನು ಬರ್ತಾ ಇಲ್ಲ, ಅಷ್ಟು ಮಾತ್ರ ಮಾತಾಡ್ತಾ ಇದ್ದಾಳೆ ಅಂತ ತಿಳ್ಕೊಳ್ಳಿ. ನಾವೇನು ಅಂದ್ಕೊಳ್ತೀವಿ? 10 ವರ್ಷ ಆದರೂ 12 ವರ್ಷ ಆದರೂ ಶಾಲೆಗೆ ಹೋದರು, ಇದನ್ನು ಬಿಟ್ಟರೆ ಬೇರೆ ಏನು ಬರ್ತಾ ಇಲ್ಲ ಅಂತ ತಿಳ್ಕೊಳ್ಳಿ. ಏನಂದ್ಕೊಳ್ತೀವಿ ಪ್ರಿಯರೇ? ಮಗು ಏನು ಬೆಳೀತಾ ಇದೆ, ಮಗು ಏನು ಇವಾಗೇನು 1.5 ವರ್ಷ 2 ವರ್ಷ
ಎಷ್ಟು ತೂಕ ಇರಬೇಕೋ ಅಷ್ಟು ತೂಕ ಇದ್ದಾಳೆ, ಓಕೆ. 10 ವರ್ಷ ಆದಮೇಲೆ ತಕ್ಕಷ್ಟು ತೂಕ, ತಕ್ಕಷ್ಟು ಎತ್ತರ ಬೆಳೀತಾ ಇದ್ದಾಳೆ. ಆದರೆ ಮಾತಿನಲ್ಲಿಲ್ಲ, ಜ್ಞಾನದಲ್ಲಿಲ್ಲ ಅಂದಾಗ ಏನು ಅಂದ್ಕೊಳ್ತೀವಿ ನಾವು? ಅದೇ ಪ್ರಕಾರ ದೇವರ ಸಭೆಗೆ ಬಂದು 10 ವರ್ಷ ಆದರೂ 20 ವರ್ಷ ಆದರೂ ಕೂಡ ಎಲ್ಲಿದ್ದೀವಿ? ಇನ್ನು ಕೇಳೋದ್ರಲ್ಲೇ ಇದ್ದೀವಿ. ಏನು ಕೇಳ್ತಾ ಇದ್ದೀವಿ? ಏನಪ್ಪ ಕೇಳೋದು? ದೇವರೇ, ಮನೆಯಲ್ಲಿ ಅದಿಲ್ಲ ದೇವರೇ, ಮನೆಯಲ್ಲಿ ಇದಿಲ್ಲ ದೇವರೇ, ನನ್ನ ಹೆಂಡತಿಗೆ ಹುಷಾರಿಲ್ಲ ದೇವರೇ, ನನ್ನ ಗಂಡನಿಗೆ ಹುಷಾರಿಲ್ಲ ದೇವರೇ, ಏನು ನನ್ನ ಮನೆಯಲ್ಲಿ ಸಮಸ್ಯೆಗಳಿದೆ ದೇವರೇ, ಇದೇ ಹೇಳ್ತಾ ಇರ್ತೀವಿ ಪ್ರತಿನಿತ್ಯ. ಬೆಳಗ್ಗೆ ಪ್ರಾರ್ಥನೆ ಮಾಡಿದ್ರು ಇದೇ ಪ್ರಾರ್ಥನೆ, ಮಧ್ಯಾಹ್ನ ಪ್ರಾರ್ಥನೆ ಮಾಡಿದ್ರು ಇದೇ ಪ್ರಾರ್ಥನೆ. ಅಂದರೆ ದೇವರ ಜ್ಞಾನದಲ್ಲಿ ನೀವು ಮುಂದೆ ಹೆಜ್ಜೆ ಹಾಕಲ್ವಾ? ಹೊಸ್ತಾಗಿ ಬಂದವರಿಗೆ, ಹೊಸ್ತಾಗಿ ಪ್ರಾರ್ಥನೆ ಕಲಿಯೋರಿಗೆ ಇರಲಿ, ಪರಿಪೂರ್ಣವಾದಂಥ ಜ್ಞಾನದಲ್ಲಿ ನಾವು ಹೋಗ್ಬೇಕಲ್ವಾ? ಅಲ್ಲೇ ಇರ್ತೀವ? ಅಲ್ಲೇ ಇರಬೇಕಾ? ಎಷ್ಟು ಕಾಲ ಇರ್ತೀರಾ? ಅಭಿವೃದ್ಧಿ ಆಗಲ್ವಾ? ವಾಕ್ಯದಲ್ಲಿ ಅಭಿವೃದ್ಧಿ ಆಗಲ್ವಾ? ವಾಕ್ಯದಲ್ಲಿ ಮುಂದೆ ಹೋಗಲ್ವಾ? ಅಲ್ಲೇ ಇರ್ತೀವ? ಅದಿಷ್ಟಲ್ಲೇ ಇರ್ತೀವ? ಹಾಗಾದರೆ ನಾವು ಮೋಸ ಹೋಗ್ತಾ ಇದೀವಿ ಅಂತ ಅರ್ಥ ರೀ. ನಾವೆಲ್ಲರೂ ಆತ್ಮಿಕವಾಗಿ ಬೆಳಿಬೇಕು. ಆತ್ಮಿಕವಾಗಿ ಬೆಳಿಬೇಕಂದ್ರೆ ಇಲ್ಲಿ ಹೇಳ್ತಾರೆ, ಯಾಕೋಬನು ಹೇಳುವಂಥ ಮಾತೇನಪ್ಪ ಅಂತ ನೋಡುವಾಗ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಅಂಗಿಸದೆ ಎಲ್ಲರಿಗೂ ಉದರ ಮನಸ್ಸಿನಿಂದ ಕೊಡುವನಾಗಿದ್ದಾನೆ. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ದೇವರ ವಿಷಯದಲ್ಲಿ ಸಂದೇಹ ಬೇಡ, ದೇವರ ವಿಷಯದಲ್ಲಿ ಅನುಮಾನ ಬೇಡ. ಸಂಪೂರ್ಣ ಮನಸ್ಸಿನಿಂದ, ಒಳ್ಳೆ ಭಕ್ತಿಯಿಂದ, ಪೂರ್ಣ ಭಕ್ತಿಯಿಂದ, ಪೂರ್ಣ ನಂಬಿಕೆಯಿಂದ ದೇವರನ್ನು ನಾವು ಕೇಳಬೇಕು. ಬ್ರದರ್, ನಾನು ಪ್ರತಿನಿತ್ಯ ಕೇಳ್ತಾ ಇದ್ದೀನಿ ಬ್ರದರ್, ಜ್ಞಾನ ಕೊಡಿ ಅಂತ ಕೇಳ್ತಾ ಇದ್ದೀನಿ ಬ್ರದರ್, ನನಗೆ ಜ್ಞಾನನೇ ಕೊಡ್ತಾ ಇಲ್ಲ, ನನಗೆ ಯಾವುದು ಕೂಡ ನೆನಪಿನ ಶಕ್ತಿ ಇಲ್ಲ ಬ್ರದರ್, ನಾನು ನೆನಪಿನ ಶಕ್ತಿ ಕೊಡು ಅಂತ ಕೇಳ್ತಾ ಇದ್ದೀನಿ, ಜ್ಞಾನವನ್ನು ಕೊಡು ಅಂತ ಕೇಳ್ತಾ ಇದ್ದೀನಿ, ದೇವ್ರು ಕೊಡ್ತಾ ಇಲ್ಲ ಅಂತೇಳಿ ಇದನ್ನು ಕೂಡ ಒಂದು ಗುಂಪಿದೆ ರೀ. ಈ ಗುಂಪು ಕೂಡ ಇದೆ. ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನನಗೆ ಜ್ಞಾನ ಕೊಡ್ತಾ ಇಲ್ಲ, ನಾನು ಜ್ಞಾನವನ್ನೇ ಕೇಳ್ತಾ ಇದ್ದೀನಿ ಬ್ರದರ್. ಪ್ರಿಯರಾದ ದೇವರು ಮಕ್ಕಳಿರ, ಬೈಬಲ್ ಸತ್ಯವೇದ ಗ್ರಂಥ ಇದೆಯಾ? ಸತ್ಯವೇದ ಗ್ರಂಥವನ್ನು ಓದಬೇಕಲ್ವಾ? ಓದಿದ ಮೇಲೆ ಅರ್ಥ ಆಗದೆ ಇದ್ದಾಗ ಧ್ಯಾನಿಸ್ಬೇಕಲ್ವಾ? ದೇವರನ್ನ ಬೇಡಬೇಕಲ್ವಾ? ಏನ್ರಿ, ಬೈಬಲ್ ಗ್ರಂಥದಲ್ಲಿ ಮಹಾಜ್ಞಾನ ಬರೆಯಲ್ಪಟ್ಟಿದೆ ರೀ. ಮಹಾಜ್ಞಾನ ಬರೆಯಲ್ಪಟ್ಟಾಗ ಆ ಜ್ಞಾನವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ದೇವರ ಸಹಾಯ ಬೇಕಂತೀರಾ ಬೇಡವಂತೀರಾ? ಓದ್ತಾ ಇದೀವಿ ಅಷ್ಟೇ, ಓದ್ತಾ ಇದ್ದೀವಿ. ಆ ಓದಿರುವಂಥ ಜ್ಞಾನವನ್ನು ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಳ್ಬೇಕಾದ್ರೆ ಯಾರ ಸಹಾಯ ಬೇಕು? ದೇವರ ಸಹಾಯ ಬೇಕು. ಓದಿರುವಂಥ ಜ್ಞಾನವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ದೇವರ ಸಹಾಯ ಬೇಕು. ಎರಡನೇದಾಗಿ ನಾವು ಕಷ್ಟಪಡಬೇಕು. ಓದಿದ ಮೇಲೆ ಧ್ಯಾನಿಸಬೇಕು, ಧ್ಯಾನ ಇರಬೇಕು. ಅಂದರೆ ಓದಿದ್ದೀವ? ಏನು ಓದಿದ್ದೀವಿ? ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನ ಓದಿದ್ದೀವಿ. ಆ ವಚನದಲ್ಲಿ ಏನಿದೆ? ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ದೇವರನ್ನು ಬೇಡಿಕೊಳ್ಳ್ರಿ ಅನ್ನುವಂಥ ಮಾತಿರುತ್ತೆ. ಏನು ಬೇಡಿಕೊಳ್ಳಬೇಕು? ದೇವರ ಜ್ಞಾನವನ್ನು ಬೇಡಿಕೊಳ್ಳಬೇಕು. ನಮಗೆ ಜ್ಞಾನ ಇಲ್ವಲ್ಲ, ಬೇಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಬೇಡಿಕೊಂಡಿದ್ದೀವ? ಬೇಡಿಕೊಳ್ತಾ ಇದ್ದೀವ ಪ್ರಿಯರೇ? ನಾವೇನು ಬೇಡಿಕೊಂಡ್ರು ಪ್ರಿಯರಾದ ದೇವರ ಮಕ್ಕಳಿರ ಸರಿ ನೋಡಿ, ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನ, ನೀವು ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಭಿಪ್ರಾಯಪಟ್ಟು ಬೇಡಿಕೊಳ್ಳುವರಾದ್ದರಿಂದ ನಿಮಗೆ ದೊರೆಯುವುದಿಲ್ಲ. ಅಂದರೆ ನೀವೇನು ಬೇಡಿದರೂ ಲೋಕದಗೋಸ್ಕರ ಬೇಡ್ತಾ ಇದ್ದೀರಾ, ಲೋಕದ ಸಂಪಾದನೆಗೋಸ್ಕರ ಬೇಡ್ತಾ ಇದ್ದೀರಾ, ಯಾರ ಮೇಲೆ ದ್ವೇಷ ಇಟ್ಕೊಂಡು ಬೇಡ್ತಾ ಇದ್ದೀರಾ, ಇನ್ನೊಬ್ಬರ ವಿಷಯದಲ್ಲಿ ಇನ್ನೊಬ್ಬರ ವೈರತ್ವ ಇಟ್ಕೊಂಡು, ಇನ್ನೊಬ್ಬರ ಮೇಲೆ ದ್ವೇಷ ಇಟ್ಕೊಂಡು, ಹಾಗೆ ಇಟ್ಟುಕೊಂಡು, ಯಾವುದೋ ಕೋರಿಕೆ ಇಟ್ಟುಕೊಂಡು ನೀವು ಬೇಡ್ತಾ ಇದ್ದೀರಾ. ಎಲ್ಲ ಕೂಡ ಭೋಗಾಶೆಗಳಿಗಾಗಿ, ಈ ಭೋಗಾಶೆಗಳಿಗಾಗಿ ಬೇಡ್ತಾ ಇದ್ದೀವಿ. ಭೋಗಾಶೆಗಳಿಗಾಗಿ ಬೇಡಿದರೆ ಸಿಗುತ್ತಾ? ಅಂದರೆ ಈ ಲೋಕದಲ್ಲಿ ಜೀವಿಸುವಂಥ ನಾವು ಪ್ರಿಯರೇ ದೇವರನ್ನು ಮೊಟ್ಟ ಮೊದಲು ದೇವರನ್ನ ಅರ್ಥ ಮಾಡಿಕೊಂಡಿರಬೇಕು. ದೇವರು ಮಹಾಶಕ್ತನು, ದೇವರು ಉನ್ನತನು, ಅವರು ನಮ್ಮನ್ನು ಹೆತ್ತಿದ್ದಾರೆ, ಅವ್ರ ಮೂಲಕ ನಮಗೆ ಜೀವಿತ ಬಂದಿದೆ, ಲೋಕವನ್ನೇ ನಡೆಸ್ತಾ ಇದ್ದಾರೆ, ಲೋಕವನ್ನು ಕಾಪಾಡ್ತಾ ಇದ್ದಾರೆ. ಅವರು ನಮ್ಮ ಹೆತ್ತ ತಂದೆ,
ಅಂಥ ತಂದೆಯನ್ನು ನಾನು ನಂಬಿರುವಾಗ ನನ್ನನ್ನು ಕೈ ಬಿಡಲ್ಲ ಎನ್ನುವಂಥ ನಂಬಿಕೆ ನಮಗಿರಬೇಕು. ಆ ದೇವರನ್ನು ಬೇಡಿಕೊಂಡಾಗ, ಯಥಾರ್ಥವಾಗಿ ನಾವು ಬೇಡಿಕೊಂಡಾಗ ಖಂಡಿತವಾಗಿ ಅವರು ಕೊಡ್ತಾರೆ ಎನ್ನುವಂಥ ನಂಬಿಕೆ ನಮಗಿರಬೇಕು. ನಮ್ಮ ನಂಬಿಕೆ ಏನಾಗಿದೆ? ದೇವರ ವಿಷಯದಲ್ಲಿ ಯಥಾರ್ಥವಾದಂಥ ನಂಬಿಕೆ ಇದೆಯಾ? ದೇವರ ವಿಷಯದಲ್ಲಿ ಸಂಪೂರ್ಣ ನಂಬಿಕೆ ಇದೆಯಾ? ಅಥವಾ ವ್ಯಾಮೋಹ, ಲೋಕದ ಭೋಗಾಶಗಳು ಇಂಥದ್ದೇನಾದರೂ ಇಟ್ಕೊಂಡಿದ್ದೀವ? ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂಥ ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಬೇಕಾದಂಥ ವಿಷಯ ಪ್ರಿಯರೇ. ಅರ್ಥ ಮಾಡಿಕೊಂಡು ದೇವರಿಗೆ ವಿಧೇಯರಾಗಿ ಭಯ ಭಕ್ತಿಯಿಂದ ನೀವು ನಡಿಬೇಕು. ಯಾಕಂದರೆ ದೇವರು ಕೈ ಬಿಡಲ್ಲ. ದೇವರು ಕೈ ಬಿಡುವಂಥ ದೇವರಲ್ಲ, ನಂಬಿಗಸ್ತನು ದೇವರು. ದೇವರು ಕಾಪಾಡುವಂಥ ದೇವರು, ರಕ್ಷಿಸುವಂಥ ದೇವರು, ಲೋಕವನ್ನು ಉಂಟು ಮಾಡಿರುವಂಥ ದೇವರು, ಪರಲೋಕವನ್ನು ಕೊಡುವಂಥ ದೇವರು ಯಾವತ್ತಿಗೂ ನಮ್ಮ ಕೈ ಬಿಡಲ್ಲ ಪ್ರಿಯರೇ. ಆದರೆ ನಮ್ಮ ನಂಬಿಕೆ ಸರಿಯಾದದ್ದಲ್ಲ, ನಮ್ಮ ಪ್ರಾರ್ಥನೆ ಸರಿಯಾದದ್ದಲ್ಲ, ನಮ್ಮ ವಿಜ್ಞಾಪನೆ ಸರಿಯಾದದ್ದಲ್ಲ. ಒಂದು ಸಾರಿ ನೋಡ್ಕೊಳ್ಬೇಕು. ವಾಕ್ಯದ ಪ್ರಕಾರ ಪ್ರಾರ್ಥನೆ ನಡೀತಾ ಇದೆಯಾ? ವಾಕ್ಯದ ಪ್ರಕಾರ ಏನ್ರಿ ದೇವರಿಗೆ ವಿಜ್ಞಾಪನೆ ಮಾಡ್ತಾ ಇದ್ದೀವ, ಕೇಳ್ತಾ ಇದ್ದೀವ? ನೋಡ್ಕೊಳ್ಳಿ ಪ್ರಿಯರೇ. ಜ್ಞಾನ ಕಡಿಮೆ ಆಗಿದೆಯಾ? ಮೊದಲನೇದಾಗಿ ವಾಕ್ಯವನ್ನು ಓದೋಣ, ಎರಡನೇದಾಗಿ ಕೇಳೋಣ. ಕೇಳಿದ ಮೇಲೆ ಪ್ರಯತ್ನ ಮಾಡೋಣವಾ? ಕೇಳಿದ ಮೇಲೆ ಸುಮ್ಮನೆ ಇರೋದಲ್ಲ, ಪ್ರಯತ್ನ ಮಾಡಬೇಕು. ದೇವರ ವಾಕ್ಯ ಬೇಕು ಅಂತೇಳಿ ಪ್ರಯತ್ನ ಮಾಡಬೇಕು. ಜ್ಞಾನವನ್ನು ಬೇಕು ಅಂತೇಳಿ ಪ್ರಯತ್ನ ಮಾಡಬೇಕು, ಹುಡುಕಬೇಕು, ಓದಬೇಕು, ಪ್ರಯಾಸ ಪಡಬೇಕು. ಆವಾಗ ಪ್ರತಿಯೊಂದು ಸಿಗುತ್ತೆ ಪ್ರಿಯರೇ. ಸತ್ತರೆ ನಿತ್ಯ ಜೀವ. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ ಹೀಗೆ ಪ್ರಾರ್ಥನೆ ಮಾಡಬೇಕು. ಅಂದರೆ ಅಪೋಸ್ತಲರಾಗಿರ್ಬೋದು, ಭಕ್ತರಾಗಿರ್ಬೋದು, ಯಾಕೋಬನಾಗಿರ್ಬೋದು, ಹೇಳ್ತಾರಲ್ಲ, ಅವರು ಯಾವ ರೀತಿ ಪ್ರಾರ್ಥನೆ ಮಾಡಿದ್ದಾರೋ, ಯಾವ ರೀತಿ ಕೇಳಿಕೊಂಡಿದ್ದಾರೋ, ನಾವು ಕೂಡ ಹಾಗೇ ಪ್ರಾರ್ಥನೆ ಮಾಡಬೇಕು. ನಾವು ಕೂಡ ಕಲಿಬೇಕು ಪ್ರಿಯರೇ. ಈ ಲೋಕದಲ್ಲಿ ಉನ್ನತವಾಗಿ ನಾವು ಜೀವಿಸಬೇಕು. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯಾದ ದೇವ, ನಿಮಗೆ ಸ್ತೋತ್ರಗಳು. ಮಹೋನ್ನತನೇ, ಸರ್ವಶಕ್ತನಾದಂಥ ನಮ್ಮ ತಂದೆಯೇ, ಪರಾತ್ಪರನಾದಂಥ ನಮ್ಮ ದೇವರೇ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಈ ಲೋಕದಲ್ಲಿ ಜೀವಿಸುವಾಗ ನಮಗೇನೇನು ಬೇಕು ಎಲ್ಲವನ್ನು ಯೋಚನೆ ಮಾಡಿ ಕಷ್ಟಪಟ್ಟು ಉಂಟು ಮಾಡಿದ್ದೀರಾ. ನಮಗೆ ಬೇಕಾದಂಥ ಆಹಾರಗಳು, ನಮಗೆ ಬೇಕಾದಂಥ ನೀರಿನ ವ್ಯವಸ್ಥೆ, ಗಾಳಿ ವ್ಯವಸ್ಥೆ, ದವಸ ಧಾನ್ಯಗಳ ವ್ಯವಸ್ಥೆ, ರಕ್ಷಣೆ ವ್ಯವಸ್ಥೆ, ಪ್ರತಿಯೊಂದನ್ನು ಕಲ್ಪಿಸಿಕೊಟ್ಟಿದ್ದೀರಾ. ಈ ಲೋಕದಲ್ಲಿ ನಿಮ್ಮನ್ನು ಅರ್ಥ ಮಾಡಿಕೊಂಡು ಯಥಾರ್ಥವಾಗಿ ಜೀವಿಸುವಂತೆ ಸಹಾಯ ಮಾಡಿ. ನಮ್ಮೆಲ್ಲರಿಗೂ ಜ್ಞಾನವನ್ನು ಕೊಡಿ, ನಮ್ಮೆಲ್ಲರಿಗೂ ವಿವೇಕವನ್ನು ದಯಪಾಲಿಸಿ. ಈ ಲೋಕದಲ್ಲಿ ಭಕ್ತಿಯಿಂದ, ಶ್ರದ್ಧೆಯಿಂದ, ನಿಷ್ಠೆಯಿಂದ ಜೀವಿಸುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.